ಹೀಗೆ ಮಾತಾಡ್ತಾ ಇದೆ. ಏನಾಯ್ತು ಅಂತ ಬಿಡಿಸೋದು ಏನಂತ ಹೇಳೋದು? ಪ್ರತಿ ವರ್ಷನೂ ರ್ಯಾಂಕ್ ನಲ್ಲಿ ತಂದೆ ನಾನು ಪಾಸ್ ಆಗ್ತಾ ಇದ್ದು. ಆದ್ರೆ ಈ ವರ್ಷ ನೋಡಿದ್ರೆ ಬಾಯ್ಲರ್ಸಲ್ಲಿ ಫೇಲ್ ಆಗಿದ್ದೀನಿ. ನಂದಿನಿ ಮೇಡಮ್ ಅದು ಏನ್ ಮಾಡಿದಳು ನನಗೆ ಗೊತ್ತಿಲ್ಲ. ನನ್ನನ್ನು ಫೇಲ್ ಮಾಡ್ಬಿಟ್ಟಿದ್ದಾರೆ. ಹಾಳಾದವರು ಎಷ್ಟು ದಿವಸದ ಸೇಡಿತ್ತು ನಮಗೆ ನನಗೆ. ಕಾಲೇಜಲ್ಲಿ ನಾನು ಸ್ಟೂಡೆಂಟ್ಸ್ಗೆಲ್ಲ ಹೇಗೆ ನನ್ನ ಮಕ್ಕಳು ತೋರಿಸ್ಲಿ? ಇಲ್ಲ ನಂದಿನಿ ನನ್ನ ಹೃದಯೇಶ್ವರಿ, ಅವರಿಂದ ತಪ್ಪಾಗೋಕ್ಕೆ ಸಾಧ್ಯವೇ ಇಲ್ಲ. ಸಾಗರ್, ಏನ್ ಮಾತಾಡ್ತಾ ಇದ್ದೆ ನೀನು? ಅಲ್ಲೋ, ನಂದಿನಿ ಮೇಡಮ್ ನೋಡ್ರಿ ನಮ್ಮ ಶಿಕ್ಷಕರು. ಅಂಥದ್ರಲ್ಲಿ ನಿನ್ನ ಹೃದಯೇಶ್ವರಿ ತಲೆಗೆರೆಯಿಂದ ಕಟ್ಟಿದೆಯಾ ನಿನಗೆ? ಯಾಕೆ ತಲೆ ಕೆಟ್ಟವ್ರು ಮಾತ್ರ ಪ್ರೀತಿಸ್ತಾರೆ. ಐ ಲವ್ ನಂದಿನಿ. ಏನು ಮಾತಾಡ್ತಾ ಇದ್ದೆ ಇದೆ ನನಗೆ. ಎಷ್ಟೇ ಆಗ್ಲಿ ಅವರು ನಮ್ಮ ಶಿಕ್ಷಕರು. ವಿದ್ಯಾರ್ಥಿ ಹೀಗಿರ್ಬೇಕಂತಿದ್ರೆ ಹೇಗೆ ಸಾಧ್ಯ? ಯಾಕೆ ವಿದ್ಯಾರ್ಥಿಗಳು ಶಿಕ್ಷಕರನ್ನ ಪ್ರೀತಿಸಬಾರ್ದು ಅಂತ ಎಲ್ಲಾದ್ರೂ ಕಾನೂನು ಮಾಡಿದಾರೇನು? ಇಲ್ಲ ಯಾವುದಾದ್ರೂ ಪುಸ್ತಕದಲ್ಲಿ ಪ್ರಿಂಟ್ ಹಾಕಿಟ್ಟಿದ್ದಾರ? ಏನಪ್ಪ ಈ ನಿನ್ನ ಹುಚ್ಚಾಟಕ್ಕೆ ಏನ್ ಹೇಳ್ಬೇಕು ಅಂತ ಅದರಂತೂ ಒಂದು ತಿಳಿತಾ ಇಲ್ಲ. ನೆನ್ಸೋದ್ರಲ್ಲಿ ನಿನ್ನ ಭತ್ತದ ಮೂಟೆ ಈ ಕಡೆನೆ ಬರ್ತಾ ಇದೆ. ಅದೇನ್ ಮಾಡ್ಬೇಕಂತಿದೆಯೋ ಮಾಡು, ನಾನು ಇಲ್ಲೇ ಮನೆಯಲ್ಲಿ ಇಟ್ಕೊಂಡು ನೋಡ್ತೀನಿ. ಸರಿ, ಮರೆಯಲ್ಲಿರೋರು ನನಗೊಂದು ಸ್ವಲ್ಪ ಮೈ ಹುಷಾರಿಲ್ಲ, ಅದಕ್ಕೆ ಬಂದಿಲ್ಲ. ಪರವಾಗಿಲ್ಲ, ಮೈ ಹುಷಾರಿಲ್ಲ ಅಂದ್ರೆ ಯಾರಿಗೆ ಬಂದು ನೋಟ್ಸ್ ಕಲೆಕ್ಟ್ ಮಾಡ್ತಾರೆ. ಮೇಡಮ್ ಒಂದು ನಿಮಿಷ, ಇವತ್ತು ಯಾವ ವಿಷಯದ ಬಗ್ಗೆ ಪಾಠ ಮಾಡಿದ್ರಿ ಅಂತ ಕೇಳಬಹುದು? ಮನುಷ್ಯನ ಮುಖ್ಯ ಅಂಗವಾದ ಹೃದಯದ ಬಗ್ಗೆ ಪಾಠ ಮಾಡಿದೆ. ಆ ಪಾಠವನ್ನು ಈಗ ಸ್ವಲ್ಪ ಹೇಳ್ಕೊಡ್ತೀರಿ ಮೇಡಮ್? ಅದು ಹೇಗೆ ಸಾಧ್ಯ? ನಾನು ಪಾಠ ಮಾಡೋದು ಕಾಲೇಜ್ನಲ್ಲಿ, ರಸ್ತೆ ಮೇಲೆಲ್ಲ. ಬೇಕಿದ್ರೆ ನನ್ನ ಹತ್ರ ಈಗ ನೋಟ್ಸ್ ಕೊಡ್ತೀನಿ, ಮೇಡಮ್. ಓದಿ ತಿಳಿದುಕೊಳ್ಳೋದಕ್ಕೂ ಕೇಳಿ ತಿಳಿದುಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಮೇಡಮ್. ಅದರಲ್ಲೂ ನಮ್ಮಿಬ್ಬರಿಗೂ ಮುಖ್ಯವಾದದ್ದು, ಹತ್ತಿರವಾದದ್ದು ಈ ಹೃದಯ. ಇದರ ಬಗ್ಗೆ ನಿಮ್ಮ ಬಾಯಿಂದ ಕೇಳಿ ತಿಳಿದುಕೊಂಡಾಗಲೇ ಅದಕ್ಕೊಂದು ಪ್ರೀತಿಯ ಅರ್ಥ ಸಿಗುತ್ತದೆ. ನಾನು ಪ್ರತಿದಿನ ಕಾಲೇಜಿಗೆ ಬರುತ್ತಿರೋದಕ್ಕೂ ಸಾರ್ಥಕತೆ ಸಿಗುತ್ತದೆ. ನಿನಗೇನಾದ್ರೂ ಜ್ವರ ನೆಟ್ಟಿಗೇರಿದೆಯೇನೋ? ಯಾಕೆ ಈ ರೀತಿ ಹುಚ್ಚುಚ್ಚಾಗಿ ಬಡಬಡಿಸ್ತಾ ಇದೆಯಾ? ಇದು ಸಾಮಾನ್ಯ ಜ್ವರ ಅಲ್ಲ ಮೇಡಮ್, ಪ್ರೇಮದ ಜ್ವರ. ನಿಮ್ಮ ಪ್ರೀತಿಯ ಮೋಹದಲ್ಲಿ ಬಿದ್ದು ನರಳುತ್ತಿರುವ ನನಗೆ ಪ್ರೇಮದ ಶಿಕ್ಷೆ ನೀಡಿ ಶಿಕ್ಷೆ ಮಾಡಿ. ನಿಮ್ಮ ಪ್ರೀತಿಯ ಮೋಹದಲ್ಲಿ ಬಿದ್ದು ನರಳುತ್ತಿರುವ ನನಗೆ ಪ್ರೀತಿಯ ಭಿಕ್ಷೆ ನೀಡಿ ಚಿಕಿತ್ಸೆ ಮಾಡಿ. ನಿನಗೆ ವಿದ್ಯೆ ಕಲಿಸುವ ಗುರು ನನ್ನನ್ನು ಬಯಸಿದ್ರೆ ನಿನ್ನ ಹೆತ್ತ ತಾಯಿಯನ್ನೇ ಬಯಸ್ತಾರೆ. ಇನ್ನೊಮ್ಮೆ ಇದೇ ರೀತಿ ಏನಾದ್ರು ಮಾತಾಡಿದ್ದೆ ಆದ್ರೆ ನಿನ್ನನ್ನ ಕಾಲೇಜಿಂದಲೇ ಡಿಸ್ಮಿಸ್ ಮಾಡುತ್ತೀನಿ. ಮೈಂಡೆಡ್ ತಪ್ಪು ಮಾಡಿಬಿಟ್ರಿ ಮೇಡಮ್. ನಾನು ನಿಮ್ಮನ್ನ ನನ್ನ ಜೀವನಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನೀವು ನೋಡಿದ್ರೆ ನನಗೆ ಕೆನ್ನೆ ಹೊಡೆದು, ಆದ್ರೆ ಪರವಾಗಿಲ್ಲ ಮೇಡಮ್, ಸಹಿಸ್ಕೊತೀನಿ, ನಿಮಗೋಸ್ಕರ ಸಹಿಸ್ಕೊತೀನಿ. ಕೊನೆಯದ ಕೇಳ್ತಾ ಇದ್ದೀನಿ, ನನ್ನ ಪ್ರೀತಿನ ಒಪ್ಕೊಂಡು ನನ್ನನ್ನು ಪ್ರೀತಿಸಿ ಮೇಡಮ್. ಬೇಕಂದ್ರೆ ನಿಮ್ಮ ಕಾಲಿಗೆ ಬಿದ್ದು ಕೇಳ್ತೀನಿ ಮೇಡಮ್. ನೀನು ಡಿಸ್ಕಷನ್ ಮಾಡೋದು ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡೋದು. ನನ್ನ ಪ್ರೀತಿ
ನನ್ನ ಪ್ರೀತಿ ಮುಗಿರಾಗಿ ಪ್ರೀತಿ ಮಗುವಾಗಿ ಪ್ರೀತಿ ನನಗಾಗಿ ಪ್ರೀತಿ ನಿನಗಾಗಿ ಪ್ರೀತಿ ಓಸಿರನ ನೀ ನನ್ನ ಪ್ರೀತಿ ಕಿರಣ ಪ್ರೀತಿ ಕಣ್ಣುಗುತ್ತಿ ನನ್ನ ಪ್ರೀತಿ ನನ್ನ ಪ್ರೀತಿ ಸಾವಿರಾರು ದಿನಗಳ ಕೆಳಗೆ ನನ್ನಿದೆಯ ಗರ್ಭದ ಒಳಗೆ ಸಾವಿರಾರು ದಿನಗಳ ಕೆಳಗೆ ನನ್ನಿದೆಯ ಗರ್ಭದ ಒಳಗೆ ಉಸಿರಾಡಿತು ಆಕೆಯ ಭ್ರೂಣ ಸಡಿಲಿತು ಕಾಲ ಬೆಳೆಯಿತು ಬೆಳೆಯಿತು ಮುಟ್ಟಿ ಮೌನದ ಪ್ರೀತೆ 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 ನಂಗೆ ಪ್ರೀತೆ ದಯವಾಗಿ ಪ್ರೀತೆ ಪ್ರೀತಿಗಾಗಿ ಪ್ರೀತಿ ಪ್ರೀತಿಗಾಗಿ ಪ್ರೀತಿ ಓಸಿರನ ನೀ ನನ್ನ ಪ್ರೀತಿ ಕಿರಣ 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 ಪ್ರೀತಿ ಕಣ್ಣುಗುತ್ತಿ ನನ್ನ ಪ್ರೀತಿ ಮನಗುತ್ತಿ ನನ್ನ ಪ್ರೀತಿ ಈಗ ಹಿಡಿದಿದ್ದು ನೀನು ಮೇಡಮ್ ಕಾಲಲ್ಲ ನನ್ನ ಕಾಲು ಇದರ ಮೇಲೆ ಏನಪ್ಪಾ ನಿನ್ನ ಪ್ರೀತಿ ನೆಲದ ಮೇಲೆ ಬಿದ್ದು ಹೊಳ್ಳಾಡದಾಯ್ತು ಏನೋ ನೀನು ಅಲ್ಲ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂದ್ರೆ ಆ ನಂದಿನಿ ಮೇಡಮ್ ನೋಡಿದ್ರೆ ನಿನ್ನ ಕಪಾಳಕ್ಕೆ ಒಂದೆರಡು ಏಟ ಇಟ್ಟು ಹೋಗಲ್ಲ ಏನ್ ಹೇಳ್ಬೇಕು ನಿನ್ನ ಹುಡುಗಾಟಕ್ಕೆ ಅಲ್ಲ ನಡು ರಸ್ತೆ ಮೇಲೆ ನಿಂತ್ಕೊಂಡು ಒಂದು ಹೆಣ್ಣಿನ ಕೈಲಿ ಬಡಿಸ್ಕೊಂಡಲ್ಲ ನೀನು ಗಂಡಸೋ ಅಥವಾ ನಿನ್ನಲ್ಲಿ ಗಂಡಸ್ತಾನೇ ಇಲ್ಲವೋ ನನ್ನ ಗಂಡಸ್ಥಾನದ ಬಗ್ಗೆನೇ ಮಾತಾಡ್ತೀಯೇನೆ ಯಾಕೆ ಹೇಗಿದೆ ಮೈಗೆ ತೋರಿಸ್ಬೇಕೇನು ನಿನಗೂ ಒಂದು ಕೈನ ನೀನು ನನಗೊಂದು ಕೈ ತೋರಿಸ್ತೀಯ ನಡು ರಸ್ತೆ ಮೇಲೆ ನಿಂತು ನಿನ್ನ ಕಪಾಳಕ್ಕೆ ಬಿಗದು ಹೋದ್ವಲ್ಲ ಅವಳಿಗೆ ತೋರಿಸು ಈ ನಿನ್ನ ಕೈನ ದೊಡ್ಡದಾಗಿ ನೋಡು ನೀನು ಯಾವತ್ತೂ ವಿಚಾರ ಮಾಡಬೇಡ ನಾನು ನಿನ್ನಲ್ಲಿ ನನ್ನ ಪರಿಹಾರ ಏನು ಅಂತ ಕೇಳ್ಕೊಂಡು ಬಂದಿದ್ದೆ ಅದೇನ್ ಮಾಡುದು ನೀನೇ ಒಂದು ದೊಡ್ಡ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀಯಲ್ಲ ಅಂದಾಗ ನಮ್ಮಿಬ್ಬರ ಸಮಸ್ಯೆ ಒಂದೇ ಅಂದಾಗ ಇಬ್ಬರು ಸೇರಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಾಯ್ತು ಸರಿ ಹಾಗಾದ್ರೆ ಇನ್ನು ಮುಂದೆ ಏನೇ ಮಾಡಿದ್ರು ಇಬ್ರು ಸೇರಿ ಮಾಡೋಣ ನೀನು ಏನು ಸಮಸ್ಯೆಯಲ್ಲಿ ತಿಳ್ಕೊಂಡಿದೀಯಾ ಅದನ್ನ ಮೊದಲು ಹೇಳು. ಏನ್ ಹೇಳಿ ಸಾಗರ್ ನಿನಗೆ ಗೊತ್ತೇ ಇದೆ ಪ್ರತಿ ವರ್ಷನೂ ನಾನು ರ್ಯಾಂಕ್ ನಲ್ಲಿ ತಾನೇ ಪಾಸ್ ಆಗ್ತಾ ಇರೋದು ಆದ್ರೆ ಆ ನಂದಿನಿ ಮೇಡಮ್ ನನ್ನನ್ನು ಫೇಲ್ ಆಗೋಗ ಮಾಡಿದೆ ಇಲ್ಲಿ ನನ್ನ ಮೇಲೆ ನಿನ್ನ ಕಪಾಲ ಕುಡಿದು ನಿನಗೆ ಅವಮಾನ ಮಾಡಿದ್ದಾರೆ ಹೀಗಿರುವಾಗ ನಮ್ಮಿಬ್ಬರ ವೈರಿ ಒಬ್ಬಳೆ ಅವಳೇ ಆ ನಂದಿನಿ ಮೇಡಮ್ ಇದಕ್ಕೇನಾದ್ರೂ ಒಂದು ಪರಿಹಾರ ಮಾಡಲೇಬೇಕಲ್ಲ ಅನ್ನೋದಕ್ಕೇನಿದೆ ಅಂತ ಹೇಳಿದ್ನಲ್ಲ ಇನ್ನು ಮುಂದೆ ಏನೇ ಮಾಡಿದ್ರು ಇಬ್ಬರು ಸೇರೆ ಮಾಡೋಣ ಪಾಪ ನಂದಿನಿ ಮೇಡಮ್ ನಿನ್ನ ಕಪಾಳ ಕುರಿತು ನನ್ನ ಮನಸ್ಸಿಗೆ ತುಂಬಾ ನನಗಯ್ಯೋ ಅನಿಸ್ತಾ ಇದೆ ಎಷ್ಟೇ ಆಗಲಿ ನೀನು ನನ್ನ ಫ್ರೆಂಡ್ ಅಂತ ಈ ಫ್ರೆಂಡಿನ ಮನೆ ಕಳಿಸೋದು ನನ್ನ ಕೆಲಸ ಹೇಳಿ ನನಗೇನ್ ಮಾಡ್ಬೇಕಿತ್ತ ಅಂಜಲಿ ದೂರದಲ್ಲಿ ನಿಂತುಕೊಂಡು ಶಾಂತ ಮಾಡುವ ಅವಮಾನ ಅಲ್ಲ ಕಣೆಯುವುದು ಹತ್ತಿರ ಬಂದರೆ ನನ್ನ ಮನಸ್ಸಿಗೆ ನೆಮ್ಮದಿ ಹಾಗೂ ತೃಪ್ತಿ ಕೊಡು. ಅಡ್ಡಿಲ್ಲ ಮಾರಾಯ
ನನ್ನ